ಪೊಲೀಸರ ಭರ್ಜರಿ ಕಾರ್ಯಾಚರಣೆ, ಹೈಟೆಕ್ ಬೈಕ್ ಕಳ್ಳರು ಅಂದರ್. ತುಮಕೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೈಟೆಕ್ ಬೈಕ್ ಕಳ್ಳರ ಹಾವಳಿಯಿಂದ ಸವಾರರ ನಿದ್ದೆಗೆಡಿಸುವಂತಾಗಿತ್ತು. ಈ ಬಗ್ಗೆ ಸಾಕಷ್ಟು ದೂರುಗಳು ಕೂಡ ದಾಖಲಾಗಿದ್ವು. ಹೀಗಾಗಿ ಪೊಲೀಸರು ಭರ್ಜರಿ ಬೇಟೆಯಾಡಿ ಬೈಕ್ ಕಳ್ಳರನ್ನ ಜೈಲಿಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಹೈಟೆಕ್ ಬೈಕ್ ಚೋರರನ್ನ ಕೆಡ್ಡಾಗೆ ಕೆಡವಿದ್ದಾರೆ. ಜಿಲ್ಲೆಯ ಹಲವೆಡೆ ಹೈಟೆಕ್ ಬೈಕ್ ಕಳ್ಳರನ್ನ ಕೆಡ್ಡಾಗೆ ಕೆಡುವುದಕ್ಕೆ ದೊಡ್ಡ ತಲೆನೋವಾಗಿತ್ತು. ಪಾವಗಡ ಹಾಗೂ ಶಿರಾ ತಾಲೂಕುಗಳಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೈಕ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪಾವಗಡದಲ್ಲಿ ಅಂತಾರಾಜ್ಯ ಬೈಕ್ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದು, ಅವರಿಂದ ಬೈಕ್ ಚೋರರಿಂದ ಸುಮಾರು 42 ಲಕ್ಷ ರೂಪಾಯಿ ಬೆಲೆಯ 31 ಬೈಕ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪಾವಗಡ ಪೊಲೀಸ್ ಠಾಣೆಯ ಪಿಎಸ್ಐ ವಿಜಯ್ ಕುಮಾರ್ ತಂಡ ನಡೆಸಿದ ಭರ್ಜರಿ ಬೇಟೆಯಲ್ಲಿ ಆಂಧ್ರ ಮೂಲದ ಹರೀಶ್ ಎಂಬ ಬೈಕ್ ಕಳ್ಳನನ್ನ ಬೈಕ್ ಸಮೇತ ಹಿಡಿದಿದ್ದಾರೆ. ಬಳಿಕ ಆರೋಪಿ ಹರೀಶ್ನನ್ನ ತೀವ್ರ ವಿಚಾರಣೆ ವೇಳೆ ಕಳ್ಳತನದಲ್ಲಿ ಭಾಗಿಯಾಗಿದ್ದ ನರಸಪ್ಪ, ವೆಂಕಟೇಶಲು, ಸಾಯಿ ಪವನ್ ಎಂಬ ಬೈಕ್ ಕಳ್ಳರನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಸಂಬಂಧಿತರಿಂದ 6 ರಾಯಲ್ ಎನ್ಫೀಲ್ಡ್ ಬುಲೆಟ್, 7 ಬಜಾಜ್ ಪಲ್ಸರ್, 2 ಅಪಾಚಿ, 2 RX 100, 2 KTM ಸೇರಿ 31 ಡ್ಯೂಕ್ ಐಷಾರಾಮಿ ಬೈಕ್ಗಳನ್ನ ಸೀಸ್ ಮಾಡಿದ್ದಾರೆ. ಪಾವಗಡದಲ್ಲಿ ನಮ್ಮ ಪಾವಗಡ ಟೌನ್ ಅವರು ಟೋಟಲ್ 31 ವೆಹಿಕಲ್ಸ್ ರಿಕವರಿ ಮಾಡ್ತಾರೆ. ಇದರಲ್ಲಿ ಅಕ್ಯೂಸ್ಡ್ಗಳು ಬಂದು ಹರೀಶ್ ಅಲಿಯಾಸ್ ಕೊಪ್ಪಲ್, ಸನ್ ಆಫ್ ನರಸಪ್ಪ, ಇವರು ಕಾಂಕ್ರೀಟ್ ಹಾಕುವ ಕೆಲಸ ಮಾಡ್ತಾರೆ. ಪೆನುಗೊಂಡ ಅವರು ಸತ್ಯಸಾಯಿ ಜಿಲ್ಲಾ ಆಂಧ್ರ ಪ್ರದೇಶ್. ಅಂಡ್ ಎರಡನೇದು ಮನೋಹರ್ ಅಲಿಯಾಸ್ ಕವಾಲಿ, ಸೊ ಇವನು ಸೇಮ್ ಪೆನುಗೊಂಡ ತಾಲೂಕು ಸತ್ಯಸಾಯಿ ಜಿಲ್ಲಾ ಆಂಧ್ರ ಪ್ರದೇಶ್. ಮೂರನೇ ಅವನು ಸಾಯಿ ಪವನ್ ಅಲಿಯಾಸ್ ಸಾಯಿ, ವ್ಯವಸಾಯ, ಈತನು ಈ ಜಾನಕಂಪಲ್ಲಿ, ಸತ್ಯಸಾಯಿ ಜಿಲ್ಲಾ ಜಿಲ್ಲೆ ಆಂಧ್ರ ಪ್ರದೇಶ ರಾಜ್ಯ. ಸೊ ಇವರಲ್ಲಿ ಮುಖ್ಯ ವಿಚಾರ ಏನಂದರೆ, ಇವರು ಬರೀ ಹೈ ಎಂಡ್ ಬೈಕ್ಸ್ ಕಳ್ತನ ಮಾಡ್ತಾರೆ. 6 ರಾಯಲ್ ಎನ್ಫೀಲ್ಡ್, 7 ಬಜಾಜ್ ಪಲ್ಸರ್, ಅಪಾಚಿ, RX 100, KTM ಡ್ಯೂಕ್, ಈ ಥರ ಹೈ ವ್ಯಾಲ್ಯೂ ಗಾಡಿಗಳು ಕಳ್ತನ ಮಾಡಿದ್ದಾರೆ. ಸೊ ಟೋಟಲ್ 31 ವೆಹಿಕಲ್ಸ್. ಸೊ ಇದರಲ್ಲಿನೂ ಮುಖ್ಯವಾಗಿ DSP ಮಧುಗಿರಿ, ಇನ್ಸ್ಪೆಕ್ಟರ್ ಸುರೇಶ್ ಅಂಡ್ PSI ಗುರುನಾಥ್, PSI 2 ರಾಮಚಂದ್ರಪ್ಪ, PSI 3 ವಿಜಯ್ ಕುಮಾರ್ ಹಾಗೂ ಮಿಕ್ಕಿದ ಸಿಬ್ಬಂದಿ ತಿಮ್ಮರಾಜು, ಕೇಶವರಾಜು, ರಾಮಕೃಷ್ಣ, ಮತ್ತು ನಗೇಶ್, ನವೀನ್, ದೀಪಕ್, ತಲ್ವಾರ್ ರಾಜು, ಜೀವನ್, ಪ್ರವೀಣ್, ಮಾಳಪ್ಪ. ಸೊ ಇಲ್ಲಿ ಇವರೆಲ್ಲ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಇವರು ಸಹ ನಾನು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಇತ್ತ ಶಿರಾ ಪೊಲೀಸರು ಕೂಡ ರೋಚಕ ಕಾರ್ಯಾಚರಣೆ ನಡೆಸಿ 3 ಕದೀಮರನ್ನ ಬಂಧಿಸಿದ್ದು, 32 ಲಕ್ಷ ಮೌಲ್ಯದ ಸುಮಾರು 63 ಬೈಕ್ಗಳನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಿರಾ ತಾಲೂಕಿನ ದೊಡ್ಡಗೋಳು ಗ್ರಾಮದ ಪ್ರಸಾದ್, ನಾಗವನಹಳ್ಳಿಯ ನವೀನ್ ಕುಮಾರ್ ಹಾಗೂ ಆಂಧ್ರ ಮೂಲದ ಮಡಕಶಿರದ ತಮಡಿಪಲ್ಲಿಯ ನಾಗೇಶ್ ಎಂಬುವವರನ್ನ ಜೈಲಿಗಟ್ಟಿದ್ದಾರೆ. ಈ ಕದೀಮರು ಸರ್ಕಾರಿ ಬಸ್ ನಿಲ್ದಾಣ, ಸರ್ಕಾರಿ ಆಸ್ಪತ್ರೆಗಳ ಬಳಿ ನಿಲ್ಲಿಸಿದ್ದ ಬೈಕ್ಗಳನ್ನ ಎಗರಿಸ್ತಾ ಇದ್ರು ಎಂದು ತಿಳಿದು ಬಂದಿದೆ. ಸದ್ಯ ಬಂಧಿತ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಒಪ್ಪಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು, ಬೈಕ್ಗಳನ್ನ ವಾರಸುದಾರರಿಗೆ ಒಪ್ಪಿಸಲಾಗಿದೆ. ಆಸ್ಪತ್ರೆ ಮುಂಭಾಗ ಅವರು ಹಾಸ್ಪಿಟಲ್ ತೋರಿಸ್ಕೊಳ್ಳಕ್ಕೆ ಬಂದಿರ್ತಾರೆ ಬಸವರಾಜು ಅನ್ನೋರು. ಅವರು ಅಲ್ಲಿ ನಿಂತು ಹೋಗಿರ್ತದೆ ಗಾಡಿ, ಹೊರಗೆ ಬಂದು ನೋಡ್ಕೊಳ್ಳುವಾಗ ಕಳ್ತನ ಆಗಿರುತ್ತೆ. ಸೊ ಆ ಕೇಸ್ ಮೇಲೆ ನಮ್ಮವರು ಕೆಲಸ ಮಾಡ್ತಾ ಇರ್ತಾರೆ. ಮಾಡ್ತಾ ಇರುವಾಗ ಈ ಮೊನ್ನೆ 4th ಸೆಪ್ಟೆಂಬರಲ್ಲಿ ಒಂದು ಈ ಬೈಕ್ ಕಲರ್ನು ನಮ್ಮ ಪೊಲೀಸರು ಹಿಡ್ಕೊಳ್ತಾರೆ. ಅರೌಂಡ್ ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಸೇಮ್ ಸಸ್ಪಿಷಿಯಸ್ ಆಗಿ ಓಡಾಡ್ತಾ ಇರ್ತಾರೆ. ಸೊ ಅವ್ರನ್ನ ಪ್ರಶ್ನಿಸುವಾಗ ಅವರು ಜವಾಬುಗಳು ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಅವರು ಅಬ್ದುಲ್ ಖಲೀಲ್, ಇವರು ಸೊ ಅಕ್ಯೂಸ್ಡ್ಗಳು ಸಿಕ್ಕಿರೋರು ಟೋಟಲ್ 3 ಜನ ಸಿಕ್ಕಿರ್ತಾರೆ ಸ್ಪಾಟಲ್ಲಿ. ಒಂದು ಪ್ರಸಾದ್, ಸನ್ ಆಫ್ ರೇಣುಕಾ ಅಲಿಯಾಸ್ ರೇಣುಕಾ ಪ್ರಸಾದ್, ಸನ್ ಆಫ್ ನಾಗರಾಜು, ಕೂಲಿ ಕೆಲಸ ಮಾಡ್ತಾ ಇರ್ತಾರೆ.
ದೊಡ್ಡಗೂಳ ಗ್ರಾಮ, ಶಿರಾ ತಾಲೂಕು, ತುಮಕೂರು. ಇನ್ನೊಬ್ಬರು ನವೀನ್ ಕುಮಾರ್ ಸನ್ ಆಫ್ ಮುದಲಿಂಗಪ್ಪ 29 ಇಯರ್ಸ್, ನಾಗವಳ್ಳಿ, ಮಡಕ್ಷಿರ. ಇನ್ನೊಬ್ಬರು ನಾಗೇಶ್ವರ್ ಸನ್ ಆಫ್ ಹನುಮಂತರಾಯಪ್ಪ 35 ಇಯರ್ಸ್, ಅಮರಾಪುರ, ಮಡಕ್ಷಿರ. ಈ 3 ಜನ ಟೋಟಲ್ 63 ಮೋಟರ್ ಸೈಕಲ್ಸ್ ಕಳ್ತನ ಮಾಡಿರ್ತಾರೆ. ನಮಗೆ ರಿಕವರಿ ಆಗಿರ್ತದೆ. ಟೋಟಲ್ ವರ್ತ್ ಬಂದು 32 lakhs. ಸೊ ಇದು ಭಾಳ ಒಳ್ಳೆಯ ಕೆಲಸ ಆಗಿ ಮಾಡಿದ್ದಾರೆ. ಸೊ ಇದರಲ್ಲಿ ಮುಖ್ಯವಾಗಿ ಇನ್ವಾಲ್ವ್ ಆಗಿರುವವರು ನಮ್ಮ DSP ಶಿರಾ ಅವರ ಲೀಡರ್ಶಿಪ್ಪಲ್ಲಿ ಮಂಜೇಗೌಡ, PI ಶಿರಾ ಆ್ಯಂಡ್ PSI ಪಾಲಾಕ್ಷಿ ಪ್ರಭು, PSI ರಂಗನಾಥ್ ಅವರು, ಅಬ್ದುಲ್ ಖಲೀಲ್, ಮಂಜುನಾಥ್ ಸ್ವಾಮಿ. ಸೊ ಇವರೆಲ್ಲ ದೇ ಡಿಡ್ ಎ ವಂಡರ್ಫುಲ್ ಜಾಬ್. ಈ 63 ಬೈಕ್ಸ್ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ಕಳ್ತನ ಮಾಡಿರೋರು. ಸೊ ಅದೆಲ್ಲ ಇವರು ಈಗ ಐಡೆಂಟಿಫೈ ಮಾಡಿ ಯಾರು ಓನರ್ಸ್ ಇದ್ದಾರೆ ಅವ್ರಿಗೆ ನಾವು ವಾಪಸ್ ಕೊಡ್ತಾ ಇದ್ದೀವಿ. ಇನ್ನು ಪಾವಗಡ ಶಿರಾ ಸವಾರರ ನಿದ್ದೆಗೆಡಿಸಿದ ಹೈಟೆಕ್ ಬೈಕ್ ಕಳ್ಳರನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಸವಾರರು ಪೊಲೀಸರಿಗೆ ಅಭಿನಂದನೆ ಸಲ್ಲಿಸಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.